dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 1.1ರಲ್ಲಿ 4ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 4, 306 ಮತ್ತು 656ರ ಲಸಾ 9 ಆದರೆ ಅವುಗಳ ಮಸಾವನ್ನು ಕಂಡುಹಿಡಿಯಿರಿ ಅಂತ ಐತ್ರಿ. ನಮಗೇನು ಗೊತ್ತಿದೆ ಫಾರ್ಮುಲಾ? ಈ ಫಾರ್ಮುಲಾನ ಅಪ್ಲೈ ಮಾಡ್ಬೋದಾ? ಏನೈತಿ? ಯಾವುದೇ ಎರಡು ಧನಪೂರ್ಣಾಂಕ ಎ ಮತ್ತು ಬಿಗಳಿಗೆ ಮಸಾ ಎ ಬಿ ಇಂಟು ಲಸಾ ಎ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಐತಿ. ಹೌದಲ್ವಾ? ಇದನ್ನೇ ನಾವು ಈ ಫಾರ್ಮುಲಾವನ್ನು ಇಲ್ಲಿ ಯೂಸ್ ಮಾಡಬೇಕು. ಲಸಾ ಎ ಬಿ ಇಸ್ ಈಕ್ವಲ್ ಟು ಏನಾಗ್ತೈತಿ? ಎ ಇಂಟು ಬಿ ಡಿವೈಡೆಡ್ ಬೈ ಮಸಾ ಎ ಬಿ. ಇದೆ ಅಲ್ರಿ ಫಾರ್ಮುಲಾ. ಈಗ ಹಾಗಾದರೆ ಎ ಅಂದರೆ ಏನು? 306. ಅದೇ ರೀತಿ ಬಿ ಅಂದರೆ 657. ಇದನ್ನಷ್ಟೇ ಬರ್ಕೋರಿ. ಲಸಾ 306, 657 ಈಸ್ ಈಕ್ವಲ್ ಟು 306 ಇಂಟು 657 ಡಿವೈಡೆಡ್ ಬೈ ಮಸಾ 306, 657. ಇಲ್ಲಿವರೆಗೂ ಅರ್ಥ ಆತಲ್ರಿ? ನೆಕ್ಸ್ಟ್ ಸ್ಟೆಪ್ ನೋಡೋಣ್ರಿ. ಲಸಾ ಅಂತ ಅಷ್ಟನಾದರೂ ಬರಿಬೋದು, ಅಥವಾ ಲಸಾ 306, 657 ಅಂತನಾದರೂ ಬರಿಬೋದು. ಆ್ಯಸ್ ಯುವರ್ ವಿಶ್, ನಿಮ್ಮ ಇಷ್ಟ. 306 ಇಂಟು 657 ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ ಮಸಾ 306, 657 ಇವುಗಳ ಮಸಾನ ಎಷ್ಟಾಗಿರ್ತೈತಿ? 9 ಆಗೈತಿ ಅಂತ ಕೊಟ್ಬಿಟ್ಟಿದ್ದಾರೆ. ಯಾವ ಥರ ಕಟ್ತಾ ಹೊಡಿತೀರಿ ನೋಡ್ರಿ. ಇಲ್ಲಿ ಇಷ್ಟರಲ್ಲೇ ಹೋಗುತ್ತೆ. ಇಲ್ಲಿ ನೋಡ್ರಿ 6 ಇದೆ, ಇಲ್ಲಿ 9 ಇದೆ. ಹಾಗಾದ್ರೆ 3ರಲ್ಲೇ ಹೋಗುತ್ತಾ? ಚೆಕ್ ಮಾಡ್ತೀರಿ. 3 3 9, 3 1 3, 10 ಪೂಜಿ 3 2 6, 102 ಆಯ್ತಲ್ಲ. ನೆಕ್ಸ್ಟು ಇಲ್ಲಿ 3 ಐತಿ, ಇಲ್ಲಿ 657 ಐತಿ. ಇದು 3ರಲ್ಲೇ ಹೋಗುತ್ತಾ ಅಂತ ಚೆಕ್ ಮಾಡೋಣ. 3 1 3 2 6, 3 1 3, 2 ಉಳಿತು. 3 9 27. ನಮ್ದು 27 ಹತ್ತಲ್ಲ. 3 9 27. ಹಂಗಂದರೆ 102 ಇಂಟು 719 ಸಿಕ್ತು ನಮಗೆ. ಇದು 2ರ ಗುಣಲಬ್ಧ ಎಷ್ಟಾಗುತ್ತೆ ರೀ? ಇವು 2ರ ಗುಣಲಬ್ಧ 22,338. ನೆಕ್ಸ್ಟ್ ಕ್ವಶನ್, 5ನೇ ಪ್ರಶ್ನೆ. ಎನ್ನದ ಯಾವುದೇ ಬೆಲೆಗೆ r/n ಇದು 0ಯಿಂದ ಕೊನೆಗೊಳ್ಳಬಹುದೇ? ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಹೆಂಗೆ ಇದು ಬಿಡಿಸೋದು ನೋಡೋಣ್ರಿ. ಫಸ್ಟ್ ಏನು ಮಾಡಬೇಕಂದ್ರೆ, n ಅನ್ನೋದು ಏನಾಗೈತೆ ಅಂತ ಸ್ವಾಭಾವಿಕ ಸಂಖ್ಯೆಯಾಗೈತಿ ಅಂತ ಕೊಟ್ಟಿದ್ದಾರೆ. ಎನ್ನದ ಯಾವುದೇ ಬೆಲೆಗೆ ಅಂದರೆ ಯಾವುದಾದ್ರೂ ಇರಲಿ ಬೆಲೆ, ಅದಕ್ಕೆ ಏನಾಗಿರ್ಬೇಕಂದ್ರೆ 0ಯಿಂದ ಕೊನೆಗೊಂಡೈತೇನ ಅಂತ ನಾವು ಚೆಕ್ ಮಾಡಬೇಕು. ಇಲ್ಲಿ ನೋಡ್ರಿ, ನಮಗೇನು ಕೊಟ್ಟಿದ್ದಾರೆ? r/n ಅಂತ ಕೊಟ್ಟಿದ್ದಾರೆ. ಹೌದಾ? ಫಸ್ಟ್ ಪಾಯಿಂಟ್ ಏನಂದರೆ, ಏನು ಅನ್ನೋದು ಏನಾಗೈತಿ? n ಒಂದು ಸ್ವಾಭಾವಿಕ ಸಂಖ್ಯೆ. ಹೌದಾ? n ಅನ್ನೋದೊಂದು ಏನಾಗೈತಿ? ಸ್ವಾಭಾವಿಕ ಸಂಖ್ಯೆ ಆಗೈತೆ. ನೆಕ್ಸ್ಟ್ ಏನಿರಬೇಕು? ಯಾವುದೇ ಸಂಖ್ಯೆ ಏನಾಗಿರಬೇಕು? 0ಯಿಂದ ಕೊನೆಗೊಳ್ಬೇಕಾದ್ರೆ ಆ ಸಂಖ್ಯೆ ಏನಾಗಿರಬೇಕು? 5ರಿಂದ ಭಾಗಿಸಲ್ಪಟ್ಟಿರಬೇಕು. ಯಾಕಂದರೆ r/n ಅನ್ನೋದೇನೈತಿ? ಇದು ಅವಿಭಾಜ್ಯ ಅಪವರ್ತಿಸುವಿಕೆಯ ಅವಿಭಾಜ್ಯ ಸಂಖ್ಯೆಯ 5ಅನ್ನು ಒಳಗೊಂಡೈತೆ ಅಂತ ನಾವು ಹೇಳಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಸಂಖ್ಯೆಯು 0ಯಿಂದ ಕೊನೆಗೊಳ್ಳಬೇಕಾದರೆ ಆ ಸಂಖ್ಯೆ 5ರಿಂದ ಭಾಗಿಸಲ್ಪಡಬೇಕು. 5ರಿಂದ ಭಾಗಿಸಲ್ಪಡಬೇಕು. ಅಥವಾ ಅದು 5ರಿಂದ ನಿಶೇಷವಾಗಿ ಭಾಗಿಸಬೇಕು. ಅಂದ್ರೆ r/n ಏನಾಗಿರ್ತೈತಿ? ಇದು ಅವಿಭಾಜ್ಯ ಅಪವರ್ತಿಸುವಿಕೆಯ ಅವಿಭಾಜ್ಯ ಸಂಖ್ಯೆ 5ಅನ್ನು ಒಳಗೊಂಡಿರಬೇಕು ಅಂತ ಹೇಳ್ತೀವಿ. ಹಾಗಂದ್ರೆ ಹಿಂಗೆ ಇಲ್ಲಿ ನೋಡಿರಿ,
ಅಥವಾ ಅಥವಾ ಆರ್ ಏನಂತ ಬರೀತಾರೆ ಇಲ್ಲಿ 2 ಇಂಟು 3 ಅನ್ನೋದೇನ ಅವಿಭಾಜ್ಯ ಸಂಖ್ಯೆನ ಅವಿಭಾಜ್ಯ ಅಪವರ್ತನ ಹೊಂದಿರಬೇಕು. ಅವಿಭಾಜ್ಯ ಅಪವರ್ತನ ಹೊಂದಿರಬೇಕು. ಆದರೆ ಇದು ಏನು ಮಾಡೈತಿ ಇಲ್ಲಿ 5 ಅನ್ನೋದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದೈತೆ ಹೊಂದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಆದರೆ ಇದು 5ರ ಅಪವರ್ತನವನ್ನು ಹೊಂದಿಲ್ಲ. ಆದರೆ ಇದು ಏನು ಮಾಡಿಲ್ಲ, 5ರ ಅವಿಭಾಜ್ಯ ಅಪವರ್ತನವನ್ನು ಹೊಂದಿಲ್ಲ. ಆದ್ದರಿಂದ ನಾವು ಏನು ಹೇಳ್ತೀವಿ ರೀ, ಆದ್ದರಿಂದ r/n ಅನ್ನೋದೇನು 2 ಇಂಟು 3 ಅದರ ಘಾತ n ಅಂತ ಹೇಳ್ತೀವಿ. ಇದು ಏನಾಗೈತಿ, ಇದು 0ಯಿಂದ ಕೊನೆಗೊಂಡಿರುವುದಿಲ್ಲ. ಪ್ರಶ್ನೆ 6, 7 ಇಂಟು 11 ಇಂಟು 13 ಪ್ಲಸ್ 13 ಮತ್ತು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆಯೇ, ಏಕೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಏನು ಮಾಡಬೇಕು, ಇಲ್ಲಿ ನೋಡ್ರಿ ಏನೈತಿ, ಇಲ್ಲೇನಂದಾರ ಸಂಯುಕ್ತ ಸಂಖ್ಯೆಗಳಾಗಿವೆಯೇ ಏಕೆ ಅಂತ ಕ್ವಶನ್ ಮಾರ್ಕ್ ಕೇಳಿದಾರೆ. ಹೌದಾ, ಯಾಕೆ ಅಂತ ಹೇಳಬೇಕು, ಅದು ಯಾಕೆ ಆಗೈತಿ ಅನ್ನೋದನ್ನು ನಾವು ಏನು ಮಾಡಬೇಕು, ವಿವರಿಸಬೇಕು. ಮೊದಲನೇ ನಮಗೆ ಏನು ಗೊತ್ತಿರಬೇಕು, ಸಂಯುಕ್ತ ಸಂಖ್ಯೆ ಅಂದರೆ ಏನು ಅಂತ ಗೊತ್ತಿರಬೇಕು. ಸಂಯುಕ್ತ ಸಂಖ್ಯೆ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಕನಿಷ್ಠ ಸಂಖ್ಯೆಯನ್ನು ಹೊಂದಿರುವ ಅಪವರ್ತನವನ್ನು ನಾವು ಏನಂತ ಹೇಳ್ತೀವಿ ರೀ, ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ರೀ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿರಿ, ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಕನಿಷ್ಠ ಸಂಖ್ಯೆಯನ್ನು ಹೊಂದಿರಬೇಕು. ಅಂತಹ ಅಪವರ್ತನಗಳನ್ನು ನಾವೇನಂತ ಹೇಳ್ತೀವಿ ರೀ, ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ರೀ. ಇವಾಗ ನೋಡಿರಿ, 7 ಇಂಟು 11 ಇಂಟು 13 ಪ್ಲಸ್ 13, 7 ಇಂಟು 11 ಇಂಟು 13 ಪ್ಲಸ್ 13 ಅಂತ ಐತಿ. ಹೌದಾ, ಇಲ್ಲೇನು ಮಾಡ್ತೀರಿ ನೋಡಿರಿ, ಇಲ್ಲಿ 13 ಐತಿ, ಇಲ್ಲಿ 13 ಐತಿ. ಹೌದಾ, ಇಲ್ಲೇನೈತಿ, ಇಂಟು ಐತಿ, ಇಲ್ಲಿ ಗುಣಾಕಾರ ಚಿಹ್ನೆ ಐತಿ, ಇಲ್ಲೇನೈತಿ ಸಂಕಲನ ಚಿಹ್ನೆ ಐತಿ. ಹಾಗಾದ್ರೆ ನೀವೇನು ಮಾಡ್ತೀರಿ, ಎಲ್ಲೇ ನಿಮಗೆ ಪ್ಲಸ್ ಇರುತ್ತಾ ಅಲ್ಲಿ ಕಾಮನ್ ತೊಗೊಳಕ್ಕೆ ಅವಕಾಶ ಇರುತ್ತೆ. ಹೌದಲ್ವಾ, ಇಲ್ಲೇ ಮಲ್ಟಿಪ್ಲಿಕೇಶನ್ ಇದ್ದಲ್ಲಿ ಏನು ಮಾಡ್ತೀರಿ, ಡೈರೆಕ್ಟ್ ಇಂಟು ಮಾಡಿಬಿಡ್ತೀರಿ, ಅವನು ಎರಡು ಗುಣಿಸ್ಬಿಡ್ತೀರಿ. ಬಟ್ ಇಲ್ಲೇ ನಿಮ್ಗೆ ಏನಿರ್ತೈತಿ, ಪ್ಲಸ್ ಇರ್ತೈತಿ, ಅಲ್ಲೇ ನೀವೇನು ಮಾಡ್ತೀರಿ, ಕಾಮನ್ ತೊಗೋತೀರಿ. ಹೌದಾ, ಹಾಗಾದ್ರೆ ನಾವು ಇಲ್ಲಿ ಏನು ಕಾಮನ್ ತೆಗಿಬೇಕು, 13 ಕಾಮನ್ ತೆಗಿಬೋದಾ. ಏನು ಉಳಿತೈತಿ, 7 ಇಂಟು 11 ಉಳಿತೈತಿ ರೀ. ಇಲ್ಲಿ 13 ಆಲ್ರೆಡಿ ಹೊರ ತೆಗೆದುಬಿಟ್ಟೀನಿ, ಅಂದ್ರೆ ಉಳಿದಿದ್ದು 7 ಇಂಟು 11, 7 ಇಂಟು 11 ಇಂಟು 1. ಹೌದಾ, ಪ್ಲಸ್ ಇಲ್ಲಿ 13 ಹೊರ ತೆಗೆದುಬಿಡ್ತೀನಿ, ಅಂದರೆ ಏನು ಉಳಿತು, 1 ಉಳಿತಾ. ಏನಾಯ್ತು ನೋಡಿರಿ, ನೆಕ್ಸ್ಟು 13 ಇಂಟು 7 11 77, 77 1 77 ಆಗುತ್ತಾ, ಪ್ಲಸ್ 1 13 ಇಂಟು 78. ಇಲ್ಲಿವರೆಗೆ ಅರ್ಥ ಆಗ್ತಲ್ರಿ, ಇನ್ನು ಹಿಂಗಾದರೂ ಬರೀರಿ, ಅಥವಾ 13 ಇಂಟು 78. ಹೌದಾ, ನೆಕ್ಸ್ಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಅಂತ ಐತೆ. ಹೌದಾ, ಇಲ್ಲಿ ಏನು ಕಾಮನ್ ತೆಗಿತೀರಿ, ನೀವು ಕಾಮನ್ ತೆಗೆದು ಗೊತ್ತಾಗತ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ 5 ಐತಿ, ಹಾಗಾದ್ರೆ ನಾವು 5ನ್ನು ಕಾಮನ್ ತೆಗಿಬೇಕಾ, ಲಾಸ್ಟ್ ಇದ್ದಿದ್ದನ್ನು ತೆಗಿಬೇಕಂತ ಹೇಳತ್ತಿಲ್ಲ. ಇಲ್ಲಿ ಪ್ಲಸ್ ಆದಮೇಲೆ ನಿಮಗೆ ಯಾವ ಸಂಖ್ಯೆ ಬಂದಿರ್ತೈತೆ ಅದನ್ನು ನೋಡಿ ನೀವು ಕಾಮನ್ ತೆಗಿಬೇಕಾಗುತ್ತೆ. ಇಲ್ಲೇನು 5 ಕಾಮನ್ ತೆಗಿತೇನೆ, ಕಾಮನ್ ತೆಗೆದ್ರೆ ಏನು ಉಳಿತು, 7 ಇಂಟು 6 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 1. ನೆಕ್ಸ್ಟ್ 5 ಇಂಟು 7 ಇಂಟು 6 ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡಿದ ನಿಮಗೆ ಎಷ್ಟು ಬರುತ್ತೆ ರೀ, 1008 ಬರುತ್ತೆ. ಇದನ್ನು ಮಾಡಿ ನೋಡ್ಬೋದು, ಪ್ಲಸ್ 1. ಇಲ್ಲಿ ನೋಡಿರಿ, 5 ಇಂಟು 1008 ಪ್ಲಸ್ 1 ಆದರೆ 1009. ಇದು ಈ ರೀತಿ ಆದರೂ ಬರೀರಿ, ಅಥವಾ 5 ಇಂಟು 1009 ಈ ರೀತಿ ಆದ್ರೂ ಬರೀರಿ. ಹೌದಾ, ನಾವೇನು ಮಾಡಿದ್ವಿ, ಯಾಕೆ ಅಂತ ಹೇಳಿದ್ವಿ, ಇದನ್ನು ವಿವರಿಸ್ಬೇಕೀಗ. ಇಲ್ಲಿ ನೋಡಿರಿ, 78 ಅನ್ನೋದು ಏನಾಗಿತ್ತಿದು, ಇಲ್ಲಿ ಮತ್ತೆ ಏನು ಮಾಡ್ಬೋದು, ನಾವು ಅಪವರ್ತಿಸ್ಬೋದು. 13
ಇಂಟು ಏನೇನು ಮಾಡ್ಬೋದು, 78ನ್ನು 2 ಇಂಟು 3 ಇಂಟು 13 ಅಂತ ಹೇಳ್ಬೋದಾ. 13 ಮೂರಲೆ 39, 39 ಎರಡಲೆ 78. ಹಿಂಗೆ ಈ ಥರ ನಾವೇನು ಮಾಡ್ತೀವಿ, 78ನ್ನು ಅವಿಭಾಜ್ಯ ಅಪವರ್ತನದಿಂದ ಏನು ಮಾಡ್ಬೋದು, ಅಪವರ್ತಿಸ್ಬಹುದಲ್ವಾ. ನೆಕ್ಸ್ಟ್ ನೋಡಿರಿ, ಇದು ಈ ಥರನಾದ್ರು ಬರೀರಿ ಅಥವಾ ಈ ಥರ ಸಿಂಪ್ಲಿಫಿಕೇಷನ್ ಫಾರ್ಮ್ದಾಗನ ಬರೀರಿ ಯಾವಾಗ್ಲೂ. ಅವಾಗ ನಿಮಗೇನಾಗುತ್ತೆ, ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡಿರಿ, ಇದನ್ನು ವಿವರಿಸ್ಬೇಕಲ್ಲ ಯಾವ ಥರ ಅಂತ ಹೇಳ್ತೀನಿ ನೋಡಿರಿ. ಇಲ್ಲಿ 1009 ಅನ್ನು ಅಪವರ್ತಿಸಲಿಕ್ಕೆ ಬರುತ್ತಾ, ಬರಲ್ಲ. ಹಾಗಾಗಿ ನಾವು ಏನು ಹೇಳ್ಬೋದು ಅಂದರೆ 1009 ಮತ್ತೆ ಅಪವರ್ತಿಸಲು ಬರುವುದಿಲ್ಲ. ಬರುವುದಿಲ್ಲ ಇಲ್ರಿ, ಅದಕ್ಕೆ ಬರುವುದಿಲ್ಲ. ಆದ್ದರಿಂದ ಮತ್ತೆ ಬೀಜೋಕ್ತಿಗೆ 5 ಮತ್ತು 1009 ಅಪವರ್ತನಗಳಾಗಿವೆ. ಆದ್ದರಿಂದ ಇದು ಸಂಯುಕ್ತ ಸಂಖ್ಯೆಯಾಗಿದೆ. ವಿಡಿಯೋ ಏನಾದರೂ ಅರ್ಥ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ರಶ್ನೆ 7. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ, ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಅಂದ್ರೆ ನೋಡ್ರಿ, ಇಲ್ಲಿ ಒಂದು ಕ್ರೀಡಾಂಗಣ ಯಾವ ಥರ ಐತೆ ಅಂತ, ವೃತ್ತಾಕಾರದಾಗಿ ಐತಿ ಅಂತ ಹೇಳಿದ್ದಾರೆ, ಹೌದಾ. ಇಲ್ಲಿ ನೋಡ್ರಿ, ಸೋನಿಯಾ ಏನು ಮಾಡ್ತಾಳೆ, ಇಲ್ಲಿಂದ ಓಡ್ತಾಳೆ. ಎಷ್ಟು ಇಲ್ಲಿ ಒಂದು ಸುತ್ತಾಕೆ ಎಷ್ಟು ನಿಮಿಷ ತೊಗೋತಾಳೆ, 18 ನಿಮಿಷಗಳನ್ನು ತೊಗೋತಾಳೆ. 18 ನಿಮಿಷಗಳನ್ನು ತೊಗೋತಾಳೆ. ರವಿ ಏನು ಮಾಡ್ತಾನಂದರೆ ಇದೇ ಸುತ್ತನ್ನು ಸುತ್ತಲಿಕ್ಕೆ ಎಷ್ಟು ನಿಮಿಷ ತೊಗೋತಾನೆ, 12 ನಿಮಿಷಗಳನ್ನು ತೆಗೆದುಕೊಳ್ತಾನೆ. ಹಾಗಾದರೆ ಸೋನಿಯಾ ಮತ್ತು ರವಿ ಎಟ್ ಎ ಟೈಮ್ ಇಬ್ಬರು ಓಡಿ ಇಲ್ಲಿ ಬಂದು ಮುಟ್ಲಿಕ್ಕೆ ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಗೊತ್ತಾಯ್ತು ರೀ. ಇಬ್ಬರು ಏನು ಮಾಡ್ತಾರೆ, ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟಿಗೆ ಬರಬೇಕಾದ್ರೆ ಇಬ್ಬರು ಎಷ್ಟು ನಿಮಿಷ ಏಕಕಾಲದಲ್ಲಿ ಹೋಗ್ತಾರೆ. ಇಬ್ಬರು ಅಟ್ ಎ ಟೈಮ್ ಹೋಗಿರ್ತಾರೆ. ಹೋಗಿ ಹೊಳೆ ಬರೋಕ್ಕೆ ಎಷ್ಟು ನಿಮಿಷ ತೆಗೆದುಕೊಳ್ತಾನೆ ಅನ್ನೋದು ನೋಡೋಣ್ರಿ. ಈಗ ಕ್ವಶನ್ ಅರ್ಥ ಆಯ್ತಲ್ರಿ ಫುಲ್. ಹಾಗಂದ್ರೆ ಇಲ್ಲಿ ನೋಡಿರಿ, ಫಸ್ಟ್ ಏನು ಮಾಡೋಣ, 12 ನಿಮಿಷ ಯಾರು ತೊಗೊಂಡಾರೆ, ರವಿ ತೊಗೊಂಡಾನಲ್ಲ, ಅದನ್ನು ಅವಿಭಾಜ್ಯ ಅಪವರ್ತನದಿಂದ ಬಿಡಿಸೋಣ್ರಿ. ನೋಡಿರಿ, 12 ಎದರಲ್ಲೇ ಹೋಗುತ್ತೆ, 2ರಲ್ಲೇ ಹೋಗುತ್ತೆ. 2 6ಲೆ 12, 2 3ಲೆ 6, 3 1ಲೆ. ಅದೇ ರೀತಿ 18 2ರಲ್ಲೇ ಹೋಗುತ್ತೆ. 2 9ಲೆ 18, 3 3ಲೆ 9, 3 1ಲೆ 3. ಅಂದರೆ ಇಲ್ಲಿ ನೋಡಿರಿ, 12 = 2 ಇಂಟು 2 ಇಂಟು 3, ಹೌದಾ. 18 = 2 ಇಂಟು 3 ಇಂಟು 3, ಹೌದಾ. ಇಲ್ಲಿವರೆಗೂ ಅರ್ಥ ಆಯ್ತು ರೀ. ಏನು ಕಂಡುಹಿಡಿ ಅಂತ ಹೇಳಿದವರು ಅವರು, ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಹೇಳಿದ್ದಾರೆ. ಹಾಗಂದ್ರೆ ಏನು ಕಂಡುಹಿಡಿಬೇಕು ನಾವು, ಲಸವನ್ನು ಕಂಡುಹಿಡಿಬೇಕಾ. ಲಸ ಅಂದರೆ ಏನು ಮಾಡಬೇಕಂತ ಹೇಳಿ ನಾನು, ಲಸ = 2 ಇಂಟು 2ರ ಗುಂಪು ಒಂದೈತೆ, ಅದೇ ರೀತಿ 3ರ ಗುಂಪು ಒಂದೈತೆ. ಇಲ್ಲಿ ಗುಂಪು ಆಗಿರ್ತೈತಲ್ಲ, ಅದನ್ನು ಒಂದೇ ಟೈಮ್ ಬರ್ಕೋಬೇಕು. 2 ಇಂಟು 2 ಇಂಟು 3 ಇಂಟು 3, ಹೌದಾ. 2 2ಲೆ 4, 4 3ಲೆ 12, 12 3ಲೆ 36. ದೇರ್ಫೋರ್ ಅವರಿಬ್ಬರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸಲು ತೆಗೆದುಕೊಳ್ಳುವ ಸಮಯ
36 ನಿಮಿಷಗಳು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಅರ್ಥ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.